ಹಾಯ್ ಫ್ರೆಂಡ್ಸ್, ಇವತ್ತು ಈ ಥರ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡ್ಕೊಂಬರೋಣ. ಫ್ರಂಟಿಂದ ಸ್ಟಾರ್ಟ್ ಮಾಡಿಕೊಡಿ. ನಾನು ಕ್ರೋಶೆ 0.7 mm ಕ್ರೋಶೆ ತೊಗೊಂಡಿದ್ದೀನಿ. ಈ ಥರ 7 ಎಳೆ ದಾರ ಮಾಡಿಕೊಂಡು ಎಂಡಲ್ಲಿ ಈ ಥರ ನಾಟ್ ಹಾಕ್ಕೊಳ್ಳಿ. ಈಗ ಈ ಥರ ಫಸ್ಟು ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಇಲ್ಲಿಂದ 5 ಚೈನ್ ಹಾಕಿ 1 2 3 4 5 ಈ ಥರ 5 ಚೈನ್ ಹಾಕಿ ಈ 5 ಚೈನ್ ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇಲ್ಲಿಂದ ಮತ್ತೆ 5 ಚೈನ್ ಹಾಕ್ಕೊಳ್ಳಿ. 1 2 3 4 5 ಈ ಥರ 5 ಚೈನ್ ಹಾಕಿ 5 ಚೈನ್ ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಸ್ವಲ್ಪ ದಾರ ತೆಗೆದು ಈ ಥರ ದೊಡ್ಡದು ಫ್ಲವರ್ ಬೀಡ್ಸ್ನ ಏರಿಸ್ಕೊಳ್ಳಿ. ಈ ಥರ ಕ್ರೋಶೆಗೆ ಏರಿಸಿ ಕ್ರೋಶೆಯಿಂದ ಈ ಬೀಡ್ಸ್ನ ಈ ಥರ ದಾರಕ್ಕೆ ಏರಿಸಿ ಇದನ್ನು ಲೂಸಾಗಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇದ್ರ ಮೆಜರ್ಮೆಂಟ್ ನೋಡಿ ಲಾಕ್ ಮಾಡಿ ಈ ಥರ ಲಾಕ್ ಮಾಡಿ ಮತ್ತೆ ಇಲ್ಲಿಂದ 5 ಚೈನ್ ಹಾಕ್ಕೊಳ್ಳಿ. 1 2 3 4 5 ಈ ಥರ 5 ಚೈನ್ ಹಾಕಿ 5 ಚೈನ್ ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತೆ ಇಲ್ಲಿಂದ 5 ಚೈನ್ ಹಾಕ್ಕೊಳ್ಳಿ. 1 2 3 4 5 ಈ ಥರ 5 ಚೈನ್ ಹಾಕಿ ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತೆ 5 ಚೈನ್ ಹಾಕ್ಕೊಳ್ಳಿ. 1 2 3 4 5 ಈಗ ಲಾಕ್ ಮಾಡ್ಕೊಳ್ಳಿ ಮೆಜರ್ಮೆಂಟ್ ನೋಡಿ. ಈ ಥರ ಸ್ಯಾರಿ ಫುಲ್ಲು ಈ ಬೀಡ್ಸ್ ಆದಮೇಲೆ 3 ಸ್ಟೆಪ್ಪು 5 ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ ಈ ಥರ ಬೀಡ್ಸ್ ಇರಿಸಬೇಕು. ಸ್ಟಾರ್ಟಿಂಗ್ ಮಾತ್ರ 2 ಸ್ಟೆಪ್ಪು 5 ಚೈನ್ ಹಾಕಿ ಲಾಕ್ ಮಾಡಬೇಕು. ಇನ್ನು ಸ್ಯಾರಿ ಫುಲ್ಲು 3 ಸ್ಟೆಪ್ಪು 5 ಚೈನ್ ಹಾಕಿ ಲಾಕ್ ಮಾಡಿ ಬೀಡ್ಸ್ ಇರಿಸ್ಕೊಬೇಕು. ಈ ಥರ ಬೀಡ್ಸ್ನ ಈ ದಾರಕ್ಕೆ ಏರಿಸಿ ಈ ಥರ ಇದನ್ನು ಲೂಸಾಗಿ ಲಾಕ್ ಮಾಡಿಕೊಡಿ. ಜಾಸ್ತಿ ಟೈಟಾಗಿ ಎಳಿಬೇಡಿ. ಮತ್ತು ಇದೆಲ್ಲಿ ಬರುತ್ತಲ್ಲಿ ನೋಡಿ ಲಾಕ್ ಮಾಡಿಕೊಡಿ. ಈ ಥರ ಮತ್ತೆ 5 ಚೈನ್ ಹಾಕಿ 2 3 4 5 ಈ ಥರ 5 ಚೈನ್ ಹಾಕಿ ಇದೆಲ್ಲಿ ಬರುತ್ತಲ್ಲಿ ಮೆಜರ್ಮೆಂಟ್ ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ 5 ಚೈನ್ ಹಾಕಿ 1 2 3 4 5 ಎಲ್ಲಿ ಬರುತ್ತಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ನೀವು ಸ್ಯಾರಿ ಫುಲ್ಲು ಈ ಥರ 3 ಸ್ಟೆಪ್ಪು 5 ಚೈನ್ ಹಾಕಿ ಲಾಕ್ ಮಾಡಿ ಬೀಡ್ಸ್ ಸೇರಿಸ್ಕೊತ ಹೋಗಬೇಕು. ನಾನು ಈಗ ಎಂಡ್ ಆಗಿರೋದ್ರಿಂದ 1 ಚೈನ್ ಹಾಕಿ ದಾರ ಕಟ್ ಮಾಡ್ತೀನಿ. ಇಲ್ಲಿ ಈ ಥರ ದಾರ ಕಟ್ ಮಾಡಿ ದಾರ ತಕ್ಕೊಳ್ಳಿ. ಈ ಥರ ಬರುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನಾನು ನೆಕ್ಸ್ಟ್ ಸ್ಟೆಪ್ಗೆ ಈ ಥರ ಫಸ್ಟೇ ದಾರಕ್ಕೆ ರೌಂಡ್ ಬೀಡ್ಸ್ ಸೇರಿಸ್ಕೊಂಡಿದ್ದೀನಿ. ಈ ಥರ ಈ ದಾರಕ್ಕೆ ಏರಿಸ್ಕೊಳ್ಳಿ. ಈ ಥರ ಬೀಡ್ಸ್ ಸೇರಿಸಿ ಇಲ್ಲಿ ಎಂಡಲ್ಲಿ ಈ ಥರ ನಾಟ್ ಹಾಕ್ಕೊಳ್ಳಿ. ಈ ಥರ ನಾಟ್ ಹಾಕಿ ನಾವೆಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು ಬೀಡ್ಸ್ ಸೇರಿಸ್ದಂಗೆ ಒಂದು ಡಿಸೈನ್ ಹಾಕಿದ್ದೀನಿ. ಇದನ್ನು ಈ ಥರ ಲಾಕ್ ಮಾಡಿ ಇಲ್ಲಿಂದ 5 ಚೈನ್ ಹಾಕ್ಕೊಳ್ಳಿ. 1 2 3 4 5 ಈ ಥರ 5 ಚೈನ್ ಹಾಕಿ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇಲ್ಲಿಂದ 2 ಚೈನ್ ಹಾಕ್ಕೊಳ್ಳಿ. 1 2 2 ಚೈನ್ ಹಾಕಿ ಇಲ್ಲಿ ಚೈನಿಗೆ ಲಾಕ್ ಮಾಡ್ಕೊಳ್ಳಿ. ಮಧ್ಯ ಈ ಥರ ಲಾಕ್ ಮಾಡಿ ಇಲ್ಲಿಂದ ಈ ಥರ ಸೂಜಿ ಮೇಲೆ 2 ಸಲ ದಾರ ತಗೊಂಡು ಈ ಬೀಡ್ಸ್ ಹಿಂದೆ ಇರೋ ದಾರಕ್ಕೆ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಬೀಡ್ಸ್ ಹಿಂದೆ ಇರೋ ಈ ದಾರಕ್ಕೆ ಈ ಥರ ದಾರ ತಗೊಂಡು ಈ ಥರ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಒಂದು ಕಂಬ ಆದಮೇಲೆ ಮತ್ತೆ ನೆಕ್ಸ್ಟ್ ಕಂಬಕ್ಕೆ ಈ ಥರ ಒಂದು ಬೀಡ್ಸ್ ಸೇರಿಸಿ ಇಲ್ಲಿಂದ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಒಂದು ಸ್ಟೆಪ್ ತಾಂಡ್ಮೇಲೆ ಮಧ್ಯಕ್ಕೆ ಇದು ಬೀಡ್ಸ್ ಸೇರಿಸಿ ಈ ಥರ ಮತ್ತೆ ಈಗ ಬೀಡ್ಸ್ ಇಲ್ಲದೆ ಇರೋ ಹಾಗೆ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ
ಈ ಥರ ಬೀಡ್ಸ್ನ ಸೇರಿಸಿ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಮಧ್ಯೆ ಬೀಡ್ಸ್ನ ಸೇರಿಸಿ ಈ ಥರ ಹಾಕ್ಕೊಳ್ಳಿ. ಮತ್ತು ಬೀಡ್ಸ್ ಇಲ್ಲದೆ ಇರೋ ಹಾಗೆ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಈಗ ಒಂದು ಬೀಡ್ಸ್ನ ಈ ಥರ ಒಂದು ಬೀಡ್ಸ್ನ ಸೇರಿಸಿ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಈಗ ಬೀಡ್ಸ್ ಇಲ್ಲದೆ ಇರೋ ಹಾಗೆ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಈಗ ಒಂದು ಬೀಡ್ ಸೇರಿಸಿ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಮತ್ತೆ ಬೀಡ್ಸ್ ಇಲ್ಲದೆ ಇರೋ ಹಾಗೆ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. 15 ಕಂಬ ಬರಬೇಕು. ಈಗ ಒಂದು ಬೀಡ್ ಸೇರಿಸಿ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈಗ ಬೀಡ್ಸ್ ಇಲ್ಲದೆ ಇರೋ ಹಾಗೆ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈಗ ಒಂದು ಬೀಡ್ ಸೇರಿಸಿ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಈಗ ಬೀಡ್ಸ್ ಇಲ್ಲದೆ ಇರೋ ಹಾಗೆ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈಗ ಈ ಥರ ಬೀಡ್ ಸೇರಿಸಿ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ 3, 6, 7 ಈ ಥರ 7 ಬೀಡ್ಸ್ ಬರುತ್ತೆ. ಆ ಕಡೆ ಈ ಕಡೆ ಒಂದು ಬೀಡ್ಸ್ ಏರಿಸದೇ ಇರೋ ಹಾಗೆ ಕಂಬ ಹಾಕ್ಕೊಳ್ಳಿ. ಈ ಥರ 15 ಕಂಬ ಬರುತ್ತೆ. ಈಗ ಇದನ್ನು ಈ ಮಧ್ಯ ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇಲ್ಲಿಂದ 2 ಚೈನ್ ಹಾಕ್ಕೊಳ್ಳಿ. ಈ ಥರ 2 ಚೈನ್ ಹಾಕಿ ಮತ್ತೆ ಈ ಲಾಕಾಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಈ ಥರ ಈಗ ಇಲ್ಲಿಂದ 5 ಚೈನ್ ಹಾಕ್ಕೊಳ್ಳಿ. 1, 2, 3, 4, 5 ಈ ಥರ 5 ಚೈನ್ ಹಾಕಿ 5 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 2 ಚೈನ್ ಹಾಕ್ಕೊಳ್ಳಿ. ಈ ಥರ 2 ಚೈನ್ ಹಾಕಿ ಈ ಮಧ್ಯೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಇಲ್ಲಿಂದ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಬೀಡ್ಸ್ ಮೇಲಿರೋ ಈ ದಾರಕ್ಕೆ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ತ್ರಿಬಲ್ ಕ್ರೋಶೆ ಹಾಕಿ ಒಂದು ಬೀಡ್ಸ್ ಸೇರಿಸಿ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಒಂದು ಬೀಡ್ ಸೇರಿಸದೇ ಇರೋಂಗೆ ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ 15 ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ. 7 ಬೀಡ್ಸ್ ಬರುತ್ತೆ, 15 ಕಂಬ ಬರುತ್ತೆ. ಈ ಥರ ಹಾಕ್ಕೊಳ್ತಾ ಹೋಗಿ. ನೋಡಿ ಈ ಥರ ಬಂತು. ಈಗ ಇದನ್ನು ಈ 5 ಚೈನ್ ಇಲ್ಲಿ ಮಧ್ಯೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ 2 ಚೈನ್ ಹಾಕಿ ಈ ಲಾಕಾಗೆ ಇನ್ನೊಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇಲ್ಲಿಂದ 5 ಚೈನ್ ಹಾಕ್ಕೊಳ್ಳಿ. 2, 3, 4, 5 ಈ ಥರ 5 ಚೈನ್ ಹಾಕಿ ಇಲ್ಲಿ ಹಾಕಿತ್ತಲ್ಲ ಇಲ್ಲಿ ಆ ಲಾಕಿಗೂ ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತೆ ಒಂದು ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡ್ಕೊಳ್ಳಿ. ಈ ಥರ ದಾರ ಕಟ್ ಮಾಡಿ ದಾರ ತಗೊಳ್ಳಿ. ಈ ಥರ ಬರುತ್ತಿದ್ದು ಈ ಥರ. ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೀವು ಇಲ್ಲಿ ಬೀಡ್ಸ್ ಬದಲು ಸ್ಟೋನ್ ಲೇಸು ಅಥವಾ ಮಣಿ ಲೇಸು ಏನಾದ್ರೂ ಅಂಟಾಕೊಬೋದು. ಈ ಥರ ಪಿಂಕ್ ಕಲರ್ ದಾರನ ಎಂಡಲ್ಲಿ ಈ ಥರ ನಾಟ್ ಹಾಕಿದ್ದೀನಿ. ಇಲ್ಲಿ ನಾವು ಲಾಕ್ ಮಾಡಿದ್ವಲ್ಲ ಇಲ್ಲಿ ಫಸ್ಟು ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಲಾಕಿಂದ ಈ ಥರ ಲಾಕ್ ಹಾಕಿ ಇಲ್ಲಿಂದ 5 ಚೈನ್ ಹಾಕ್ಕೊಳ್ಳಿ. 1, 2, 3, 4, 5 ಈ ಥರ 5 ಚೈನ್ ಹಾಕಿ ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇಲ್ಲಿಂದ ಈ ಥರ ಈ ಮೊದಲನೇ ಕಂಬ ಬಿಟ್ಟು ಈ 2ನೇ ಕಂಬಕ್ಕೆ ಈ ಥರ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಇದನ್ನು ಬಿಟ್ಟು ಇಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಹಾಕಿ 2 ಚೈನ್ ಹಾಕಿ ಇಲ್ಲಿಂದ ಈ ಕಂಬಕ್ಕೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ.
ಈ ಥರ ಮೊದಲನೇದಕ್ಕೆ ಖಾಲಿ ಒಂದು ಡಬಲ್ ಕ್ರೋಶೆ ಹಾಕಿ, ಈ ಥರ ಡಬಲ್ ಕ್ರೋಶೆ ಹಾಕಿ ಒಂದು ಬೀಡ್ಸ್ ಇರಿಸಿ, ಮತ್ತು ಇನ್ನೊಂದು ಸಲ ಈ ಡಬಲ್ ಕ್ರೋಶೆ ಕಂಬಕ್ಕೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಇದನ್ನು ಮುಂದೆ ಹಾಕಿ ಬೀಡ್ಸ್ನ ಈ ಥರ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈಗ ಮತ್ತೆ ಬೀಡ್ಸ್ ಸೇರಿಸದೇ ಇರೋ ಹಾಗೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಈಗ ಬೀಡ್ಸ್ ಒಂದು ಸೇರಿಸಿ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಈಗ ಬೀಡ್ಸ್ ಇಲ್ಲದೆ ಇರೋ ಹಾಗೆ ಒಂದು ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಈಗ ಒಂದು ಬೀಡ್ಸ್ ಸೇರಿಸಿ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಬೀಡ್ಸ್ ಮುಂದೆ ಹಾಕಿ ಈ ಥರ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ 6 ಕಂಬ ಬರಬೇಕು, 3 ಬೀಡ್ಸ್ ಬರಬೇಕು. ಈಗ ಇಲ್ಲಿಂದ ಒಂದು ಕಂಬ ಬಿಟ್ಟು ಎರಡನೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ, ಮತ್ತು ಇಲ್ಲಿಂದ ಈ ಲಾಕ್ ಮಾಡಿದ್ವಲ್ಲ ಇದ್ರ ಪಕ್ಕದ ಕಂಬಕ್ಕೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಹಾಕಿ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕಿ ಇಲ್ಲಿ ಈ ಕಂಬಕ್ಕೆ ಕಂಬ ಹಾಕ್ಕೊಳ್ಳಿ. ಈ ಥರ ಆ ಕಂಬದೊಳಗಡೆ ಕಂಬ ಹಾಕಿ ಈಗ ಒಂದು ಬೀಡ್ಸ್ ಸೇರಿಸ್ಕೊಳ್ಳಿ. ಈಗ ಒಂದು ಈ ಥರ ಬೀಡ್ಸ್ ಸೇರಿಸಿ ಕಂಬ ಹಾಕ್ಕೊಳ್ಳಿ. ಬೀಡ್ಸ್ ಈ ಥರ ಮುಂದೆ ಹಾಕಿ ಈ ಥರ ಕಂಬ ಹಾಕ್ಕೊಳ್ಳಿ. ಈಗ ಬೀಡ್ಸ್ ಇಲ್ಲದೆ ಇರೋ ಹಾಗೆ ಒಂದು ಕಂಬ ಹಾಕ್ಕೊಳ್ಳಿ. ಈ ಥರ ಈಗ ಒಂದು ಬೀಡ್ಸ್ ಸೇರಿಸಿ ಕಂಬ ಹಾಕ್ಕೊಳ್ಳಿ. ಈ ಥರ ಈಗ ಬೀಡ್ಸ್ ಇಲ್ಲದೆ ಇರೋ ಹಾಗೆ ಕಂಬ ಹಾಕ್ಕೊಳ್ಳಿ. ಈ ಥರ ಈಗ ಒಂದು ಬೀಡ್ ಸೇರಿಸಿ ಕಂಬ ಹಾಕ್ಕೊಳ್ಳಿ. ಈ ಥರ ಒಂದು ಬೀಡ್ ಸೇರಿಸಿ ಕಂಬ ಹಾಕ್ಕೊಳ್ಳಿ. ಈ ಥರ ಬರುತ್ತೆ. ಈಗ ಇಲ್ಲಿ ಒಂದು ಕಂಬ ಬಿಟ್ಟು ನೆಕ್ಸ್ಟ್ ಕಂಬಕ್ಕೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಮತ್ತೆ ಇಲ್ಲಿಂದ ಪಕ್ಕದ ಕಂಬಕ್ಕೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಹಾಕಿ 2 ಚೈನ್ ಹಾಕಿ ಇಲ್ಲಿಂದ ಈ ಡಬಲ್ ಕ್ರೋಶೆಗೆ ಕಂಬ ಹಾಕ್ಕೊಳ್ಳಿ. ಈ ಥರ ಈಗ ಒಂದು ಬೀಡ್ ಸೇರಿಸಿ ಕಂಬ ಹಾಕ್ಕೊಳ್ಳಿ. ಈ ಥರ ಈಗ ಬೀಡ್ ಸೇರಿಸದೇ ಇರೋ ಹಾಗೆ ಕಂಬ ಹಾಕ್ಕೊಳ್ಳಿ. ಆಮೇಲೆ ಬೀಡ್ ಸೇರಿಸಿ ಕಂಬ ಹಾಕ್ಕೊಳ್ಳಿ. ಈ ಥರ 3 ಬೀಡ್ಸ್ ಬರಬೇಕು, 6 ಕಂಬ ಬರಬೇಕು. ಈ ಥರ ಹಾಕ್ಕೊಳ್ತಾ ಹೋಗಿ, ಈ ಆರ್ಚ್ ಫುಲ್ಲು ಹಾಕ್ಕೊಳ್ತಾ ಹೋಗಿ. ನೋಡಿ ಈ ಥರ 5 ಪೆಟಲ್ ಬರುತ್ತೆ. ಈ ಥರ ಕೊನೆಯದು 5 ಕಂಬ ಹಾಕಿ ಇಲ್ಲಿ 2 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಈ ಥರ ಬಂತು ಈ ಆರ್ಚ್. ಈಗ ಇಲ್ಲಿಂದ 5 ಚೈನ್ ಹಾಕ್ಕೊಡಿ. 1 2 3 4 5 ಚೈನ್ ಹಾಕಿ ಈ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇಲ್ಲಿಂದ ಡೈರೆಕ್ಟು ಇಲ್ಲಿ ಒಂದು ಕಂಬ ಬಿಟ್ಟು ಈ ಎರಡನೇ ಕಂಬಕ್ಕೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಹಾಕಿ 1 2 ಚೈನ್ ಹಾಕಿ ಈ ಕಂಬಕ್ಕೆ ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಫಸ್ಟು ಬೀಡ್ ಸೇರಿಸ್ದಂಗೆ ಡಬಲ್ ಕ್ರೋಶೆ ಹಾಕಿ, ನೆಕ್ಸ್ಟ್ ಈ ಥರ ಬೀಡ್ ಸೇರಿಸಿ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಇಲ್ಲಿ ಬೀಡ್ಸ್ ಈ ಥರ ಮುಂದೆ ಹಾಕಿ ಈ ಥರ ಈಗ ಬೀಡ್ ಸೇರಿಸದೇ ಇರೋ ಹಾಗೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಈಗ ಬೀಡ್ ಸೇರಿಸಿ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಇಲ್ಲಿ ಹಾಕಿದ್ವಲ್ಲ ಅದೇ ಥರ ಹಾಕ್ಕೊಳ್ತಾ ಹೋಗಿ. ಈ ಥರ 3 ಬೀಡ್ಸ್ ಬರುತ್ತೆ, 3 ಕಂಬ ಬರುತ್ತೆ, ಖಾಲಿ ಕಂಬ. ಈ ಥರ 6 ಕಂಬ ಬರುತ್ತೆ. ಈಗ ಒಂದು ಕಂಬ ಬಿಟ್ಟು ಈ ಎರಡನೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ಳಿ.
ಈ ಥರ ಲಾಕ್ ಮಾಡಿ ಮತ್ತು ಇಲ್ಲಿಂದ ಸೂಜಿ ಮೇಲೆ ಈ ಥರ ಒಂದು ಸಲ ದಾರ ತೊಗೊಂಡು ಇಲ್ಲಿ ಪಕ್ಕದ ಕಂಬಕ್ಕೆ ಸ್ವಲ್ಪ ಲೂಸಾಗಿ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಹಾಕಿ 2 ಚೈನ್ ಹಾಕಿ ಇಲ್ಲಿಂದ ಈ ಡಬಲ್ ಕ್ರೋಶೆಗೆ ಕಂಬ ಹಾಕ್ಕೊಳ್ಳಿ. ಈ ಥರ ಕಂಬ ಹಾಕಿ ನೆಕ್ಸ್ಟ್ ಕಂಬಕ್ಕೆ ಈ ಕಂಬಕ್ಕೆ ಬೀಡ್ ಸೇರಿಸಿ ಕಂಬ ಹಾಕ್ಕೊತ ಇದೇ ಥರ ಹಾಕ್ಕೊತ ಹೋಗಿ. ನೋಡಿ ಈ ಎಂಡಲ್ಲಿ ಈ ಥರ 6 ಕಂಬ ಆದಮೇಲೆ ಈ 2 ಚೈನ್ ಹಾಕಿ ಈ ಕಡೆ ಲಾಕ್ ಮಾಡಿದ್ವಲ್ಲ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಕಡೆ ಲಾಕಿಗೆ ಈ ಥರ ಲಾಕ್ ಮಾಡಿ ಮತ್ತೆ ಇಲ್ಲಿಂದ 5 ಚೈನ್ ಹಾಕ್ಕೊಳ್ಳಿ. 2 3 4 5 ಈ ಥರ 5 ಚೈನ್ ಹಾಕಿ ಇಲ್ಲಿ ಎಂಡಲ್ಲಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ 1 ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡ್ಕೊಳ್ಳಿ. ನೀವು ಈ ಕುಚ್ಚು ಕಟ್ಟೋಕ್ಕೆ ಈ ಥರ್ಡ್ ಸ್ಟೆಪ್ಪು 4 ಚೈನ್ ಹಾಕಿದ್ರು ಸರಿ ಹೋಗುತ್ತೆ. ಈ ಥರ ಬಂತು. ಇಲ್ಲಿ ಈ ಥರ ಬೀಡ್ ಸೇರಿಸೋ ಬದಲು ನೀವು ಲೇಸ್ ಆದರೂ ಅಂಟಿಸ್ಕೊಬೋದು. ಈ ಸ್ಟೆಪ್ಪು ಇಲ್ಲಿ ಕುಚ್ಚು ಬರುತ್ತೆ, ಕುಚ್ಚು ಕಟ್ಟು ತೋರಿಸ್ತೀನಿ. ಈ ಥರ ಬಂತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.